ಅಧ್ಯಕ್ಷರು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ನಾವೇನು ಸ್ಟ್ಯಾಂಡ್ ತಗೋಬೇಕು ಅಂತ. ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ ಹೇಳಿದ್ದೀವಿ. ಅವರು ಒಪಿನಿಯನ್ನ ಇವತ್ತು ನಾಳೆ ಕೊಡ್ತಾರೆ. ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಒಟ್ಟಾರೆ ನಮ್ಮದು 524 ಅಡಿಗೆ ಏನು ನಾವು ತೆಗೆದುಕೊಂಡು ಹೋಗ್ಬೇಕು ಅಂತಿದ್ದೀವಿ. ಅದಕ್ಕೆ ನಮ್ಮ ಬದ್ಧತೆ ಇದೆ. ಈಗ ಅಕ್ವಿಷನ್ಸ್ ಶುರು ಮಾಡಿದ್ದೀವಿ. ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸೆಂಟ್ ಅಕ್ವಿಷನ್ ಮಾಡಬೇಕು ಅಂತ ನೋಡಿದ್ದೀವಿ. ಅದಕ್ಕೆ ಹಣನೂ ಇಡಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ. ಆಂಧ್ರ ತೆಲಂಗಾಣಕ್ಕೆ ಒಂದು 3 TMC ಲಾಭ ಆಗುತ್ತೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಎಷ್ಟಾರು ಅವ್ರಿಗೆ ಲಾಭ ಆಗಲಿ, ಎಷ್ಟಾರು ನಷ್ಟ ಆಗಲಿ, ನಮ್ಗೆ ಎಷ್ಟಾರು ಲಾಭ ನಷ್ಟ 524 TMC ಇದು ಅಡಿವರೆಗೂ ನಾವು ಕಟ್ಟಬೇಕು. 524 ಮೀಟರ್ವರೆಗೂ ನಾವು ಕಟ್ಟಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ. ಸರ್, ಇನ್ನೊಂದು ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡಲೇ ಸಾರಿ ಕೇಳಬೇಕು ಅಂತ ಹೇಳಿದ್ದಾರೆ. ರಾಮ ಪೌರಾಣಿಕ ಅನ್ನುವಂತ ವಿಚಾರವನ್ನ ಯಾರು? ರಾಹುಲ್ ಗಾಂಧಿ ಅವರು ಹೇಳಿದ್ರು. ಯಾರು ಹೇಳ್ತಾ ಇರೋದು? ಬಿಜೆಪಿನವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ನನಗೆ ಮಾಹಿತಿ ಗೊತ್ತಿಲ್ಲ. ಪಕ್ಕದ ಮಾತಾಡ್ತಾರೆ. ಸರ್, ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ. ಏನಿಲ್ಲ, ಬೆಂಗಳೂರು ನಮ್ಮ ಟನಲ್ ರೋಡು ಶುರು ಮಾಡಬೇಕು. ಕೆಲಸ ಕಲಿತಾ ಇದ್ದೀವಿ. ಅದಕ್ಕೆ ಜಾಗಗಳು ಬೇಕು, ಮಿಲಿಟರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ಬೇಕಂತೆ. ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲಿಟರಿಗೆ ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಆಮೇಲೆ ಕೆಲವು ಖಾಸಗಿಯವ್ರ ಜಾಗನೂ ಇದೆ, ಅದು ತೆಗೆದುಕೊಳ್ತಾ ಇದ್ವಿ. ಪೆಟ್ರೋಲ್ಗೂ ಬೇಕಾಗಿದೆ. ಅದಕ್ಕೂ ಎಷ್ಟು ಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ. ಸರ್, ಚಾಮರಾಜನಗರ ಪ್ರವಾಸಕ್ಕೆ ಹೋಗ್ತಿದೆ ಸರ್. ರಾಮನಗರ ಅಲ್ಲ, ಅದು ಚನ್ನಪಟ್ಟಣಗೆ ನೀರು, ಕುಡಿಯೋ ನೀರು ಬೇಕು ಅಲ್ಲಿ ಮತ್ತು ವ್ಯವಸಾಯದ ನೀರು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ. ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ. ಏನೇನು ಅಲ್ಲಿ ಫಾರ್ಮರ್ ರೈತರ ಸಮಸ್ಯೆ, ಬೇರೆಯವ್ರ ಸಮಸ್ಯೆ ಇದೆ. ಅದಕ್ಕೆ ನಾನು, ಯೋಗೇಶ್ ಅವರು, ನಮ್ಮ ಸುರೇಶ್ ಅವರು ಬೇರೆಯವರೆಲ್ಲ ಸ್ಪಾಟ್, ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಈಗೇನಾದ್ರು ನಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡೋದಿದ್ರೆ ಮಾಡೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ.